ಹಾಲ್ ಗೀಲ್ ಎಲ್ಲ ಕಾಯಿ. ಮತ್ತೆ ಇದಾರಲ್ಲ ಜನ ಇಲ್ಲ, ರೂಮ್ ಮಾಡೋಕ್ಕೆ ಜನ ಇಲ್ಲ. ರೂಮು ನಾನು ಇವರು ಎಷ್ಟನೇ ಬರ್ನ ಹೇಳಿಲ್ಲ, ಫೋನ್ ಅಂತ ತಗೊಳ್ಳಿಲ್ಲ ಅಂದರೆ ಅಲ್ಲಿ ನೆಟ್ವರ್ಕ್ ಡೌನ್ ಐತಲ್ಲ, ಒಂದ್ ಐತಲ್ಲ. ಹೌದೌದು. ಅದು ಟವರ್ ಅಂದ್ರೆ ಜನ ಇದ್ದಾಗ ನೆಟ್ವರ್ಕ್ ಸಿಗಲ್ಲ. ನಮ್ಗೆ ಏನಾದ್ರು ಮಾಡೋದ್ರೆ ನಮ್ದು ಮನೆ ಇಲ್ಲ. ನಾನೇ ಬಾಡಿಗೆ ಮನೆಗೆ ಇದ್ದೇನೆ. ಬಾಡಿಗೆ ಮನೆನಾ? ಹೌದು, 1 ವರ್ಷ ಮೇಲೆ. ವಿನೋದ್ ಪೂಜಾರಿ, ಮಾರಿಕಂಬ ದೇವಸ್ಥಾನದಲ್ಲಿ ವಿನೋದ್ ಪೂಜಾರಿ ಅಂತ ಇದ್ದಾರೆ. ಅವರು ನನಗೆ ಗುರ್ತು ಹಿಡ್ದಿಲ್ಲ. ಅಲ್ಲಿ ಹೆಡ್ಡು ಅಂದರೆ ಅಲ್ಲಿ ಫೇಮಸ್ಸು ವಿನೋದ್ ಪೂಜಾರಿ ಭಟ್ರು ಅಂತ. ಬರ್ತಾ ಇದ್ದೀನಿ, ಅಪೋಸಿಟ್ ಹೋದ್ರೆ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಾ ಇತ್ತು ಅವರಿಗೆ ನನಗೆ ಕಂಡುಹಿಡಿಯೋಕ್ಕಾಗಿಲ್ಲ. ಅಂದರೆ ಇದು ಹೇರ್ ಸ್ಟೈಲ್ ಈ ಥರ ಆಗಿದ್ದಕ್ಕೆ ಹೌದಲ್ಲ ಅಂತ ಹೇಳಿ 4 ರೌಂಡ್ ಹೊಡೆದಿದ್ದಾರೆ ಹಿಂಗೆ. ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಬನ್ನಿ. ವೇ ಟು ಪಾರ್ಕ್. ಮಾರ್ನಿಂಗಿಂದ ಇದೆ ಅದು. ಅವಾಗ ಒಂದಿತ್ತು, ಇವಾಗಿಲ್ಲ. ನೋಡ್ತಿರ್ಬೋದಲ್ವಾ, ಇವಾಗ ಹೀಗೆ ಸ್ಟ್ರೀಟ್ ಹೋದರೆ ಬರುತ್ತೆ. ನೆಕ್ಸ್ಟ್ ಇವಾಗ ಇದು ನೋಡ್ತಿರ್ಬೋದು, ಬೆಂಗಮನ ಮನೆಗೆ ಬಂದ್ವಿ. ಅಲ್ಲಿ ಮೇಲೆ ಲೈವ್ ಮಾಡಿ ನೋಡ್ತಿರ್ಬೋದಾ? ಮತ್ತು ಇಲ್ಲಿ ನೋಡಿ, ಏನು ಹೇಳ್ತೀಯ? ಏನು ಹೇಳೋದಂದರೆ ಹಾಲು ಹೋಯ್ತಾ ಇದ್ದೀನಿ ನೋಡಿ, ಹಾಲು ಹೋಯ್ತಾ ಇದ್ದೀನಿ. ಇವಾಗ ಮನೆಗೆ ಬ್ಯಾಂಗ್ಳೂರಿಂದೆಲ್ಲ ಗೆಸ್ಟ್ ಬಂದಿದ್ದಾರೆ, ಬಟ್ ಫ್ರೆಂಡ್ ಸರ್ಕಲ್ ಎಲ್ಲ ಬಂದಿದ್ದಾರೆ. ಇವಾಗ ಜಸ್ಟ್ ಬಂದಿದ್ದಾರೆ, ಅವ್ರಿಗೆ ಟೀ ಕಾಫಿ ಮಾಡಿಕೊಡ್ಬೇಕು. ಪ್ಲೀಸ್ ನನ್ನ ಹೇರ್ ಸ್ಟೈಲ್ ನೋಡಿ ಯಾರು ನಗಾಡಬೇಡಿ. 6 ತಿಂಗಳಾಯಿತು, ಅದಕ್ಕೆ ಲಾಗ್ ಮಾಡೋಕ್ಕಾಗಿಲ್ಲ. ಇದೇ ಕಾರಣದಿಂದ ಫುಲ್ಲು ಏನು ಮಾಡಿದೆ ಅಂದರೆ ಫುಲ್ಲು ತಲೆ ಎಲ್ಲ ಕೂದಲೆಲ್ಲ ಹೇಳ್ತೀನಿ ನಾನು ಏನಂತ. ನಂಗೆ ಗೊತ್ತು ನಿಮಗೆಲ್ಲ ಬೇಜಾರಾಗಿರುತ್ತೆ ಅಂತ ಹೇರ್ ಸ್ಟೈಲ್ ನೋಡಿ. ನಾನು ದೇವ್ರಿಗೆ ಏನು ನಾನು ಹೇಳಲ್ಲ, ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ನೋಡಿ. ಎಲ್ಲರೂ ನನ್ನ ಬಾಯ್ಸ್ ಅಂದ್ಕೊಬಿಟ್ಟಿದ್ದಾರೆ, ಹುಡುಗ ಅಂದ್ಕೊಬಿಟ್ಟಿದ್ದಾರೆ. ಎಲ್ಲ ನಿನ್ನೆ ಜಾತ್ರೆಯಲ್ಲಿ ನಗಾಡಿದ್ದಾರೆ. ಯಾರೇನೋ ಗೊತ್ತಿಲ್ಲ, ಚೆನ್ನಾಗಿದ್ಯಾ? ಎಷ್ಟೇ ಕೆಲಸ ನಾ ಏನು ಗೊತ್ತಾ, ಎಷ್ಟೇ ವೀಕಾಗಿದೆಯಾ? ಅಪ್ಪ ಚೆನ್ನಾಗಿದ್ದೀರಾ? ನೀರು ಹಾಕಮ್ಮ. ಇವ್ರು ನಮ್ಮ ಅತ್ತಿಗೆ, ಇವರು ನಮ್ಮಮ್ಮ. ನಮ್ಮ ಅತ್ತಿಗೆ ರೈಸ್ ತೊಳಿತಾ ಇದ್ದಾರೆ, ದೊಡ್ಡ ಅತ್ತಿಗೆ ಇವರು. ಇಲ್ಲಿ ಇಡ್ಲಿಗೆ ಇಡ್ತಿದ್ದಾರೆ, ಇಡ್ಲಿಗೆ ಇಡ್ತಾ ಇದ್ದೀನಿ, ನೀರು ಹಾಕ್ತಾ ಇದ್ದಾರೆ ಇಲ್ಲಿವರೆಗೂ. ಇಲ್ಲಿ ನೀರು. ನೆಕ್ಸ್ಟ್ ಬಂದು ಇದು ನನಗೆ ತೋರಿಸಿ. ಹಾಕ್ತಾ ಇದ್ದೀನಿ ಇವಾಗ, ಬಿಸಿಲಿಟ್ಟಿದ್ದೀನಿ. ಅಲ್ಲೂ ಮತ್ತು ಇಲ್ಲೂ ಮತ್ತಿಲ್ಲಿ ರೆಡಿ ಆಗ್ತದೆ. ಇಲ್ಲಿ ಚಟ್ನಿ ಮತ್ತು ಅಲ್ಲಿ ಪಲಾವ್ ಇದೆ. ಆಮೇಲೆ ಇದು ಬಾಬಂಗಿ ಉಪ್ಪಿಟ್ಟು, ಗಂಜಿ ಕೂಡ ಬರ್ತದೆ. ನೆಕ್ಸ್ಟ್ ಬಂದು ನೋಡ್ತಿರ್ಬೋದಲ್ವ, ಇಲ್ಲಿ ಚಟ್ನಿ ಆಗ್ತಿದೆ, ಅಂದರೆ ಚಟ್ನಿ ಮಿಕ್ಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಅಲ್ಲಿ ಪಲಾವ್. ಸೊ ಇದು ನಿನ್ನೆದು ಚಟ್ನಿ ಮಾಡ್ತಾ ಇದ್ದೀನಿ. ಸೊ ಅದನ್ನು ಬಿಸಿ ಮಾಡಿಟ್ರು. ಆಮೇಲೆ ಬಾಬಾ ನೋಡಿ, ಇಲ್ಲಿ ಇಡ್ಲಿ ಇದೆ, ಇದರಲ್ಲಿ ಇಡ್ಲಿ ಮಾಡಿಟ್ಟಿದ್ರಿ. ನೆಕ್ಸ್ಟ್ ಬಂದು ಅಲ್ಲಿ ಹುಡುಗರು
ದೇವಿಗೆ ತಂದಿರೋದು, ಅಮ್ಮನಿಗೆ ಮಾರಿಕಂಬ ದೇವಿಗೆ ತಂದಿರೋದಂಥದ್ದು ನಮ್ಮಣ್ಣ ಹಾರ. ನೋಡಿ ಎಷ್ಟು ದೊಡ್ಡದಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ಬೋದು. ಎಲ್ಲರೂ ಟೆಂಪಲಿಗೆ ಹೊಂಟಿದ್ದಾರೆ, ಜಾತ್ರೆ ಅಲ್ವಾ ತಾಯಿಗೆ. ಇವರು ದೊಡ್ಡದಕ್ಕೆ ಹಿಂದ್ಗಡೆ ಇರೋದು ಅಣ್ಣ ಅವರು ಹಾರ ತಗೋಬಿಟ್ಟು ಹೊಂಟಿದ್ದಾರೆ ಇಲ್ಲಿ ದೇವಿಗೆ ಅರ್ಪಣೆ ಮಾಡಕ್ಕೆ. ನೋಡಿ ಇಷ್ಟು ಜನ ಇದ್ದಾರೆ, 35 ಮೆಂಬರ್ಸ್. ಎಷ್ಟು ಖುಷಿ ಆಗುತ್ತಲ್ಲ ಒಟ್ಟಾಗಿ ಕುಟುಂಬನ ನೋಡಕ್ಕೆ. ನೋಡಿ ಹೋಗ್ತಾ ಇದ್ದಾರೆ ದೇವಿ ಪೂಜೆಗೆ. ನನಗೇನೇನೋ ತುಂಬಾ ಖುಷಿ ಆಗ್ತಾ ಇದೆ ಅವರೆಲ್ಲ ಬಂದಿದ್ಕೆ. ಏನಾಯ್ತು ಬೆಂಗ? ಇನ್ನೂ ನೀರು ಬಿಸಿ ಮಾಡ್ಕೊಳಿದ್ರಾ? ಇಲ್ಲಿ ಬಸ್ಸಿಗೆ ಜಾಗ ಆಗಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ದೊಡ್ಡ ಬಸ್ ಬೈ ಫ್ರೆಂಡ್, ಬೈ ಗೈಸ್.